ಬೆಂಗಳೂರಿನಲ್ಲಿ 3 ದಿನದಿಂದ ಏರ್ ಶೋ ನಡೀತಾ ಇದೆ. ಈ ಏರ್ ಶೋನಲ್ಲಿ ವಿಶೇಷ ರಕ್ಷಣಾ ಉಪಕರಣವನ್ನ ಪ್ರದರ್ಶನಕ್ಕಿಡಲಾಗಿದೆ. ಡ್ರೋನ್ಗಳ ಹಾವಳಿ ತಡೆಯುವಂತ ಸಲುವಾಗಿ ಆಂಟಿ ಡ್ರೋನ್ ಗನ್ ಒಂದನ್ನ ಪ್ರದರ್ಶನಕ್ಕಿಡಲಾಗಿದೆ. ಗನ್ ರೀತಿ ಕಾಣುವಂತ ಈ ಮಿಷನ್ ಮೂಲಕ ಡ್ರೋನ್ ಹಾಗೂ ಆಪರೇಟರ್ ನಡುವಿನ ಸಂಪರ್ಕ ಕಡಿತಗೊಳ್ಳುತ್ತೆ. ಇನ್ನು ಈ ಆಂಟಿ ಡ್ರೋನ್ ಗನ್ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ವಿವರಿಸಿದ್ದಾರೆ. ನೋಡೋಣ. ಎಲ್ಲಿ ನೋಡಿದ್ರು ಕೂಡ ಡ್ರೋನ್ ಹಾರಾಟನೇ ಅತಿ ಹೆಚ್ಚು. ಅದರಲ್ಲೂ ಕೂಡ ಖಾಸಗಿ ಪ್ರದೇಶಗಳಲ್ಲಿ, ವೈಯಕ್ತಿಕ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ ಮಾಡಿದ್ರು ಕೂಡ, ಯಾಕಂದ್ರೆ ಅದರಲ್ಲಿರುವಂತಹ ಭೂಸೇನೆ ಇರುವಂತಹ ವ್ಯಾಪ್ತಿಯಲ್ಲಿರುವಂತಹ ಜಾಗಗಳಲ್ಲೂ ಕೂಡ ಡ್ರೋನ್ ಹಾರಾಟ ಆಗ್ತಿರುವಂತ ಪ್ರಕರಣಗಳು ಕಂಡು ಬರ್ತಾ ಇದಾವೆ. ಅದನ್ನ ತಡೆ ಹಿಡಿಲಿಕ್ಕೆ ಆಂಟಿ ಡ್ರೋನ್ ಕೂಡ ಈಗ ಕಂಡುಹಿಡಿದಿದ್ದಾರೆ. ಇದು ಇಸ್ರೇಲ್ ಮೂಲದ ಕಂಪನಿ. ಇಸ್ರೇಲ್ನ DCM ಮತ್ತು ಭಾರತದ ಶ್ರೀರಾಮ್ ಎರಡೂ ಕೂಡ ಸಹಯೋಗದೊಂದಿಗೆ ಈಗ ಭಾರತೀಯ ಸೇನೆಗೆ ಈ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಇದು ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದರ ರೇಡಿಯೇಷನ್ ನಿಮಗೆ 3 ಕಿಲೋಮೀಟರ್ವರೆಗೂ, ಅಪ್ ಟು 3 ಕಿಲೋಮೀಟರ್ಗೆ ಆಲ್ಮೋಸ್ಟ್ ನಿಮಗೆ ಗನ್ ರೀತಿ ಕಾಣಿಸುತ್ತೆ, ದೊಡ್ಡ ಗನ್ ರೀತಿ. ನೀವೇನಿಲ್ಲ, ಜಸ್ಟ್ ಯಾವ ಸೈಡ್ ನಿಮಗೆ ಡ್ರೋನ್ ಬರ್ತಾ ಇದೆ 3 ಕಿಲೋಮೀಟರ್ ರೇಂಜಲ್ಲಿ ಜಸ್ಟ್ ನೀವು ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು. ಸೊ ನಿಮಗೆ ಆಟೋಮೆಟಿಕ್ ಆಗಿ GPS ಏನಿದೆ ಅದು ಕಟ್ ಆಗತ್ತೆ. ಸೊ ಆವಾಗ ಇದ್ದಕ್ಕಿದ್ದಂತೆ ಆ ಡ್ರೋನ್ ಏನಿದೆ ಕೆಳಗಡೆ ಬೀಳುತ್ತೆ, ಅಥವಾ ಯಾರು ಆಪರೇಟ್ ಮಾಡ್ತಿರ್ತಾರೆ ಆ ಸ್ಥಳಕ್ಕೆ ವಾಪಸ್ ಕೂಡ ಹೋಗುತ್ತೆ. ಇದು 6 kg ತೂಕ ಇರೋದು, 2 ರಿಂದ 3 ಕಿಲೋಮೀಟರ್ ವರೆಗೂ ರೇಂಜ್ ನಲ್ಲಿ ಡ್ರೋನ್ ಹಾರಾಟ ಮಾಡ್ತಾ ಇದ್ರೆ ಅದನ್ನು ಸ್ಟಾಪ್ ಮಾಡಬಹುದು. ಇದೇ ರೀತಿಯಾಗಿ ಇದರ ಅತ್ಯುತ್ತಮವಾದಂತಹ ಸಾಧನಗಳು ಕೂಡ ಬಂದಿದ್ದಾವೆ. ಇದು 360 ಡಿಗ್ರಿ ನಿಮಗೆ ಸರೌಂಡಿಂಗ್ ಅಲ್ಲಿ, ನೀವು ನಿಮ್ಮ ಏರಿಯಾದಲ್ಲಿರುವಂತಹ ಜಾಗದಲ್ಲಿ 6 ಕಿಲೋಮೀಟರ್ ವರೆಗೂ ಕೂಡ ನಿಮ್ಮ ವ್ಯಾಪ್ತಿ ಇದ್ರೆ ಸೊ ನೀವು ಅಲ್ಲಿ GPS ಅನ್ನ ಸ್ಟಾಪ್ ಮಾಡಬಹುದು. ಇದೇ ರೀತಿಯಾಗಿ ಬೇರೆ ಸಾಧನನೂ ಕೂಡ ಬಂದಿದೆ, ವೈಟ್ ಕಲರ್ ಕಾಣ್ತಿರೋದು. ಇನ್ನು ಹೇಗೆ ಇದು ಆಪರೇಟ್ ಆಗತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸುವಂತ ಕೆಲಸನ ಮಾಡ್ತೀನಿ. ಇದು ನಾನು ಮೊದಲು ತೋರಿಸಿದಂತೆ ಹೇಗೆ ಆಪರೇಟ್ ಮಾಡ್ತಾರೆ ಅಂತೇಳಿ, ಜಸ್ಟ್ ಆಪರೇಟ್ ಮಾಡಿದ್ರೆ ಯಾವ ಕಡೆಗೆ ನಿಮಗೆ ಡ್ರೋನ್ ಇರುತ್ತೆ, ಡ್ರೋನ್ ಇರುವಂತ ಏರಿಯಾದ ಕಡೆಗೆ ಜಸ್ಟ್ ನಾವು ಒಂದೇ ಒಂದು ಸಿಗ್ನಲ್ ಕೊಟ್ಟರೆ ಆಯ್ತು, ಅದು ಸ್ಟಾಪ್ ಮಾಡಿದ್ರೆ ಅದರ ರೇಂಜ್ ಅಲ್ಲಿಗೆ ಹೋಗುತ್ತೆ, GPS ಕನೆಕ್ಷನ್ ಕಟ್ ಆಗತ್ತೆ ಸಂವಾಹಕರಿಗೆ. ಸೊ ಆವಾಗ ಆಟೋಮೆಟಿಕ್ ಆಗಿ ಅಲ್ಲಿ ಸ್ಟಾಪ್ ಆಗತ್ತೆ. ಅಲ್ಲಿರುವಂತ ಡ್ರೋನ್ ಏನಿದೆ ಆಟೋಮೆಟಿಕ್ ಆಗಿ ಕೆಳಗಡೆ ಬೀಳುತ್ತೆ. ಯಾಕಂದ್ರೆ ಕನೆಕ್ಷನ್ ಏನಿರುತ್ತೆ, ಯಾರು ಆಪರೇಟ್ ಮಾಡ್ತಾ ಇರ್ತಾರೆ ಡ್ರೋನ್ ಅನ್ನ, ಅವ್ರಿಗೆ ಕನೆಕ್ಷನ್ ಕಟ್ ಆಗತ್ತೆ, ಆಟೋಮೆಟಿಕ್ ಆಗಿ ಡ್ರೋನ್ ಕೆಳಗಡೆ ಬೀಳುತ್ತೆ. ಅಥವಾ ಅವರು ತುಂಬಾ ರೇಂಜ್ ಬಹಳ ಕಡಿಮೆ ಹತ್ತಿರದ ರೇಂಜ್ ಅಲ್ಲಿದ್ರೆ ವಾಪಸ್ ಡ್ರೋನ್ ಹೋಗಿ ಅವರ ಬಳಿಗೆ ಹೋಗುತ್ತೆ. ಸೊ ಇದು ನಿಜವಾಗ್ಲೂ ಕೂಡ ಆಂಟಿ ಡ್ರೋನ್ ಏನಿದೆ ಬಹಳ ಪ್ರಮುಖವಾದಂಥದ್ದು. ಆಂಟಿ ಡ್ರೋನ್ ಯಾಕಂದ್ರೆ ಪ್ರತಿ ಏರಿಯಾಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ಡ್ರೋನ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಡ್ರೋನ್ಗಳನ್ನ ಬಳಕೆಯನ್ನು ಮಾಡ್ತಾ ಇದ್ದಾರೆ ಅದು ಕಡಿವಾಣ ಹಾಕ್ಲಿಕ್ಕೆ. ಯಾಕಂದ್ರೆ ವೈಯಕ್ತಿಕವಾದಂತಹ ಖಾಸಗಿ ಸ್ಥಳಗಳಿರ್ಬೋದು ಮತ್ತು ಯುದ್ಧದ ಜಾಗಗಳಿರ್ಬೋದು, ಇಂಥ ಜಾಗಗಳಲ್ಲೂ ಕೂಡ ಶತ್ರುಗಳು ನಮ್ಮ ಮಾಹಿತಿಯನ್ನ ತೆಗೆದುಕೊಳ್ಳಲಿಕ್ಕೆ ಬಳಸ್ತಿದ್ದಂತ ಡ್ರೋನ್ ಏನಿದೆ ಅದು ದುರ್ಬಳಕೆ ಆಗದೆ ರೀತಿಯಾಗಿ ಮಾಡಲು ಇದು ಆಂಟಿ ಡ್ರೋನ್ ಬಹಳ ಉಪಯೋಗಕಾರಿ.